ಇದೇನು ರಸ್ತೆಯೋ ಚರಂಡಿಯೋ ಗೊತ್ತೇ ಆಗ್ತಾ ಇಲ್ಲ. ಎಸ್, ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಸ್ಟೋರಿ. ಇದು ಈಡನ್ಸ್ ನ್ಯೂಸ್ ಎಕ್ಸ್ಕ್ಲೂಸಿವ್. ಇದೇನ್ ರಸ್ತೆಯೋ ಚರಂಡಿಯೋ ಗುರ್ತೇ ಸಿಕ್ತಿಲ್ಲ, ಗುರ್ತೇ ಸಿಕ್ತಿಲ್ಲ. ಸಮಸ್ಯೆ ಕೇಳಬೇಡಿ, ತೆರಿಗೆ ಮಾತ್ರ ಮರಿಬೇಡಿ ಅನ್ನೋ ಹಾಗಿದೆ ಈ ಗ್ರಾಮದ ಸ್ಥಿತಿ. ಎಸ್, ಚರಂಡಿಯಾಗಿ ಮಾರ್ಪಟ್ಟ ಈ ಗ್ರಾಮದ ಸಿಸಿ ರಸ್ತೆ ಕಣವಿ ನಾಯಕನಹಳ್ಳಿ ಗ್ರಾಮದಲ್ಲಿ ಗ್ರಾಮಸ್ಥರ ಪರದಾಟ. ಹಗರಿಬೊಮ್ಮನಹಳ್ಳಿ ತಾಲೂಕು ಕಣವಿ ನಾಯಕನಹಳ್ಳಿ ಗ್ರಾಮದ ಸ್ಥಿತಿ ಇದು. ಹಗರಿಬೊಮ್ಮನಹಳ್ಳಿ ದೂರು ಕೊಟ್ಟರು ಯಾವುದೇ ಕ್ರಮ ಕೈಗೊಳ್ಳದ ಅಧಿಕಾರಿಗಳು ತಮ್ಮ ಸಮಸ್ಯೆಗೆ ಸ್ಪಂದಿಸ್ತಾ ಇಲ್ಲ ಅಂತ ಆರೋಪಿಸಲಾಗ್ತಾ ಇದೆ. ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಸ್, ಅಧಿಕಾರಿಗಳ ನಿರ್ಲಕ್ಷ್ಯತನ ಇಡೀ ಶಾಪ ಹಾಕ್ತಾ ಇರುವಂತಹ ಗ್ರಾಮಸ್ಥರು. ಇದೇನ್ ರಸ್ತೆನ ಚರಂಡಿಯೋ ಗುರ್ತೇ ಸಿಗ್ತಾ ಇಲ್ಲ. ಎಸ್, ಸಮಸ್ಯೆ ಕೇಳಬೇಡಿ, ತೆರಿಗೆ ಮಾತ್ರ ಮರಿಬೇಡಿ ಅಂತಾರೆ ಇಲ್ಲಿ ಅಧಿಕಾರಿಗಳು. ಚರಂಡಿಯಾಗಿ ಮಾರ್ಪಟ್ಟಂತಹ ಈ ಸಿಸಿ ರಸ್ತೆಯನ್ನ ನೋಡಿದ್ರೆ ಅಯ್ಯಪ್ಪ ನೋಡ್ಲಿಕ್ಕೂ ಆಗಲ್ಲ. ಅಲ್ಲಿ ಬರ್ತಾ ಇರೋ ಸ್ಮೆಲ್ ಅಪಭ್ರಂಶ ನೋಡಕ್ಕೆ ಆಗಲ್ಲ, ಮೂಸ್ ನೋಡಕ್ಕೂ ಆಗಲ್ಲ ಅನ್ನಂಗಿದೆ. ಹಗರಿಬೊಮ್ಮನಹಳ್ಳಿ ತಾಲೂಕಿದು. ದೂರು ಕೊಟ್ರು ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಇಲ್ಲಿ ಅಧಿಕಾರಿಗಳು ತಮ್ಮ ಸಮಸ್ಯೆಗೆ ಸ್ಪಂದಿಸ್ತಾ ಇಲ್ಲ ಅಂತ ಇಲ್ಲಿ ಗ್ರಾಮಸ್ಥರು ಆರೋಪಿಸ್ತಾ ಇದ್ದಾರೆ. ಅದು ಆರೋಪನೂ ಆಗಿರ್ಬೋದು, ಸತ್ಯನೂ ಆಗಿರ್ಬೋದು. ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಧಿಕಾರಿಗಳು ಮಾತ್ರ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ಹಿಂಗಾಗಿ ಆ ಅಧಿಕಾರಿಗಳಿಗೆ ಹಿಡಿಶಾಪ ಆಗ್ತಾ ಇದ್ದಾರೆ. ನೀವು ನೋಡ್ಬೋದು, ಇದು ಸಿಸಿ ರಸ್ತೆ ಚರಂಡಿ ಆಗಿದೆ. ಚೈನಾದಲ್ಲಿ ಬೋಟ್ ವೇಲ್ಸ್ ಅಂತ ಬರ್ತದೆ. ರಸ್ತೆ ನದಿ ನೀರಿನಲ್ಲೇ ರಸ್ತೆ ಮಾಡ್ಕೊಂಡಿರ್ತಾರೆ, ಅಲ್ಲಿ ಬೋಟ್ ಹಾಕೊಂಡು ಹೋಗ್ತಾ ಇರ್ತಾರೆ. ಇದು ಹಂಗೆ ಕಾಣಿಸೋದು. ಇದು ಯಾವ್ದೋ ಚರಂಡಿ ತೋರಿಸ್ತಾ ಇಲ್ಲ ನಾನು ನಿಮಗೆ, ಇದು ಯಾವ್ದೋ ತೆಪ್ಪದ ರಸ್ತೆ ತೋರಿಸ್ತಾ ಇಲ್ಲ ನಾನು ನಿಮಗೆ. ಇದು ಚರಂಡಿ ತರ ಆಗೋಗಿದೆ ಸಿಸಿ ರಸ್ತೆ. ಎಸ್, ಸಾರ್ವಜನಿಕರು ಮೂಗು ಮುಚ್ಕೊಂಡು ಓಡಾಡ್ತಾ ಇದ್ದಾರೆ. ಕಂಪ್ಲೀಟ್ ವಿಷಲ್ ತೋರಿಸ್ತೀನಿ ನೋಡಿ ನಾನು ನಿಮ್ಗೆ. ಕಂಪ್ಲೀಟ್ ವಿಷಲ್. ಇದೇನ್ ರಸ್ತೆನ ಚರಂಡಿನ ಒಂದು ಗೊತ್ತಾಗ್ತಾ ಇಲ್ಲ. ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕು ಕಣವಿ ಅನ್ನುವಂತಹ ಅಥವಾ ಕಣವಿ ನಾಯಕನಹಳ್ಳಿ ಅನ್ನುವಂತಹ ಗ್ರಾಮ. ಈ ಗ್ರಾಮದಲ್ಲಿ ಸಿಸಿಟಿವಿಯು ಅಂದ್ರೆ ಸಿಸಿ ಈ ರಸ್ತೆಯು ಚರಂಡಿಯಾಗಿ ಮಾರ್ಪಾಟಾಗಿದೆ. ನೋಡಿ, ಎರಡೂ ಕಡೆ ನಾವು ತೋರಿಸ್ತಾ ಇದ್ದೀವಿ. ಯಾಕೆ ಪರಿಸ್ಥಿತಿ ಹಿಂಗಾಯಿತು? ಅಧಿಕಾರಿಗಳು ರಾಜ್ಯದಲ್ಲಿದ್ದಾರ, ಅಥವಾ ಅವ್ರಿಗೆ ಮನಸ್ಸಾಕ್ಷಿ ಇಲ್ವಾ, ಅಥವಾ ಅವ್ರ ಈ ಕಡೆ ಬಂದೇ ಇಲ್ವಾ ಗೊತ್ತಿಲ್ಲ. ಸಂಬಂಧಪಟ್ಟಂತಹ ಜನಪ್ರತಿನಿಧಿಗಳು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸ್ತಾ ಇದ್ದಾರೆ. ಹೌದು, ಚರಂಡಿಯಾಗಿ ಮಾರ್ಪಟ್ಟ ಗ್ರಾಮದ ಸಿಸಿ ರಸ್ತೆ ಚರಂಡಿಯಾಗಿ ಮಾರ್ಪಟ್ಟ ಗ್ರಾಮದ ಸಿಸಿ ರಸ್ತೆ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಈಡನ್ಸ್ ನ್ಯೂಸ್ ವರದಿಗಾರನನ್ನ ಕರೆಸಿದಂತಹ ಹಗರಿಬೊಮ್ಮನಹಳ್ಳಿ ಪ್ರಜೆಗಳು ಅಥವಾ ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಕಣವಿ ನಾಯಕನಹಳ್ಳಿ ಗ್ರಾಮದ ಜನರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದು ಪರಿಪರಿ ನೋಡ್ಕೊಂಬರೋಣ. ಪುಟ್ಟಿ ಹೊತ್ಕೊಂಡ ದೆಬ್ಬನ ಬಿಡ್ಬೇಕಾದ್ರೆ ಪತ್ರಕರ್ತ ಮಕ್ಕಳಿ ವಿಡಿಯೋ ಮಾಡ್ಬಿಡ್ತ ವಿಡಿಯೋ ಮಾಡ್ತ ಮಕ್ಕಳಿ ಅಲ್ಲಿ ನಿಂತ್ಕೊಳ್ಳಿ ನೀನು ಅಲ್ಲಿ ನಿಂತ್ಕೊಳ್ಳಿ ಆ ಕಲ್ ಮೇಲೆ ನಿಂತ್ಕೊಳ್ಳಿ
ಏಯ್ ಹೋಗ. ಆ ಕಲ್ ಮೇಲೆ ನಿಂತ್ಕೊಳ್ಳಿ. ಹಾ, ಇಲ್ಲಿ ನಿಂತ್ಕೊಂಡ್ ಅಲ್ಲಿ ನಿಂತ್ಕೊಳ್ಳಿ. ಇಲ್ಲಿ ಬಾಲೆ ಕಲ್ಲು ಐತಿ ಬೇಸ್ ಐತೆ. ಅಲ್ಲಿ ಅದ್ರ ಮೇಲೆ ನಿಂತ್ಕೊಂಡ್ರೆ ವಿಡಿಯೋ ಮಾಡ್ಯಾರ. ಅಯ್ಯ ಅದು ಪುಟ್ಟಿ ಹೊತ್ಕೊಂಡ ದೆಬ್ಬನ ಬಿಡ್ಬೇಕಾದ್ರೆ ಎಸ್, ಹಗರಿಬೊಮ್ಮನಹಳ್ಳಿಯ ಕಣವಿ ನಾಯಕನಹಳ್ಳಿ ಗ್ರಾಮದ ಗ್ರಾಮಸ್ಥರ ಪರಿಸ್ಥಿತಿಯನ್ನ ನಾವು ನಿಮ್ಮ ಮುಂದೆ ಅಚ್ಚುಕಟ್ಟಾಗಿ ತೋರಿಸ್ತಾ ಇದ್ದೀವಿ. ಬನ್ನಿ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳುವಂತಹ ಸಮಯ ಇದು. ಸ್ಥಳೀಯ ವರದಿಗಾರ, ಕ್ಷೇತ್ರವಾರು ವರದಿಗಾರ ಪರಶುರಾಮ್ ಅವರು ಇದೀಗ ಲೈವ್ ನಲ್ಲಿ ಇದ್ದಾರೆ. ಬನ್ನಿ, ಅವರನ್ನ ಮಾತನಾಡ್ಸೋಣ. ಪರಶುರಾಮ್, ನಮಸ್ಕಾರ ಸರ್. ಪರಶುರಾಮ್ ಸರ್, ವಾಯ್ಸ್ ಕೇಳಿಸ್ತಿದೆನಾ? ಹಳ್ಳಿಯಲ್ಲಿ ಇರುವಂತಹ ಪರಿಸ್ಥಿತಿ ಸಾಕಷ್ಟು ನೋವಾಗಿದೆ. ಯಾಕೆಂತಂದ್ರೆ ಒಂದು ರಸ್ತೆ ಚರಂಡಿ ಆಗಿದೆ ಅಂತಂದ್ರೆ ಜನ ಎಲ್ಲಿ ಓಡಾಡಬೇಕು? ಅಲ್ಲಿಯ ಸ್ಥಳೀಯ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ? ಅಧಿಕಾರಿಗಳ ಕಣ್ಣಿಗೆ ಏನಾಗಿದೆ? ಈ ಸಮಸ್ಯೆ ಎಷ್ಟು ದಿನಗಳಿಂದ ಇದೆ? ಏನ್ 4-5 ತಿಂಗಳಿನಿಂದ ಸಿಸಿ ರಸ್ತೆ ಈ ರೀತಿ ಇದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದ್ದಾಗ್ಯೂ ಕೂಡ ಸರ್, ಇದನ್ನ ಹೇಳ್ಬೇಕಂತ ಆದ್ರೆ ನಮ್ಮ ಮಾಧ್ಯಮದಲ್ಲಿ ವಿಜುವಲ್ಸ್ ಅಲ್ಲಿ ಹೋಗ್ತಿದೆ. ನಾವು ಅದನ್ನ ತೋರ್ಸೋಕೆ ನಮಗೆ ಒಂಥರ ನಾಚಿಕೆಗೇಡಿನ ಸಂಗತಿ. ಯಾಕಂದ್ರೆ ಅಧಿಕಾರಿಗಳು ಮಾಡುವಂತ ಕೆಲಸದಿಂದ ನಾವೇನ್ ಮಾಡ್ತಿದ್ವಿ, ಮಾಧ್ಯಮದವರು ತಪ್ಪು ತೋರಿಸ್ತಿದ್ವಿ. ಬಟ್ ಅದನ್ನ ಅವ್ರು ಸರಿ ಮಾಡ್ಕೊಂತಿಲ್ಲ. ಕಳೆದ 2 ದಿನಗಳಿಂದನೇ ಅದೇ ಪಂಚಾಯತಿ ಸಂಬಂಧಪಟ್ಟಂಗೆ ಶೌಚಾಲಯದ ವ್ಯವಸ್ಥೆ ಬಗ್ಗೆ ನಾವು ಧ್ವನಿ ಎತ್ತಿದ್ವಿ. ಅಲ್ಲಿನ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಹೋಗಿ ಹೇಳಿದ್ರೆ ಸಮರ್ಥನೆ ಮಾಡ್ಕೊಳ್ತಾರೆ. ನಮ್ಗೆ ಅದ್ರ ಬಗ್ಗೆ ಏನೋ ಮಾಹಿತಿ ಸಿಕ್ಕಿಲ್ಲ, ಅದನ್ನ ನಾವು ನೋಡ್ಕೊಳ್ತೀವಿ. ಅದೇ ರೀತಿಯಾಗಿ ಅದೇ ಸಂಬಂಧಪಟ್ಟಂತ ಪಂಚಾಯತಿ ಕಣವಿ ನಾಯಕನಹಳ್ಳಿ ಗ್ರಾಮದಲ್ಲಿ ಅದು ಸಿಸಿ ರೋಡ್ ಏನಾಗಿದೆ ಅಂದ್ರೆ ಕಳೆದ ಒಂದು 4-5 ವರ್ಷಗಳಿಂದ ಸಿಸಿ ರೋಡ್ ಆಗಿರುತ್ತೆ. ಈಗೇನು 3-4 ತಿಂಗಳಿಂದ ಮಳೆ ಬಂದು ಅದು ಚರಂಡಿ ಆಗುವಂತ ವ್ಯವಸ್ಥೆ ಇರೋದನ್ನ ರೋಡ್ ಚರಂಡಿ ಆಗಿದೆ ಅಲ್ಲಿ. ಅಧಿಕಾರಿಗಳು ಏನ್ ಮಾಡ್ತಂದ್ರೆ, ನೀವು ಸ್ಪಷ್ಟವಾಗಿ ಹೇಳಿದ್ರಿ, ಸಮಸ್ಯೆ ಕೇಳಬೇಡಿ, ತೆರಿಗೆ ಪಾವತಿಸಿ. ಅದನ್ನ ಕೇಳಿದ್ರೆ ಒಂಥರ ಮುಜುಗರ ವ್ಯಕ್ತ ಆಗ್ತಿದೆ ನಮಗೆ ಕೇಳಲಿಕ್ಕೆ. ಅಧಿಕಾರಿಗಳು ಏನ್ ಮಾಡ್ತಿದ್ರು? ಅವ್ರು ಬೆಳಿಗ್ಗೆ ಬಂದು ಆ ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ ಬೆಳಿಗ್ಗೆ ಬಂದು ಏನ್ ಹಾಜರಾತಿ ಹಾಕಿ ಆಫೀಸಲ್ಲೇ ಕುಂದಿರ್ತಾರ? ಗ್ರಾಮ ಪಂಚಾಯತಿ ಎಷ್ಟು ಕಿಲೋಮೀಟರ್ ದೂರ ಇದೆ ಸರ್? ಅಪ್ರಾಕ್ಸಿಮೇಟ್ಲಿ 2-3 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ ಸರ್ ಅದು. ಆನ್ ದಿ ವೇ ಯಾವ್ದಾದ್ರು ಪಿಡಿಒ ಅಥವಾ ಅಧಿಕಾರಿಗಳು ಈ ಗ್ರಾಮದ ಮೇಲೆ ಹೋಗ್ತಾರಾ ಅಥವಾ ಈ ರಸ್ತೆ ಮೇಲೆ? ಹೌದು ಸರ್, ಅದೇ ಮಾರ್ಗದಲ್ಲೇ ಹೋಗೋದು ಸರ್. ಅವರು PDO ಆಗ್ಲಿ ಅಧ್ಯಕ್ಷರಾಗ್ಲಿ ಏನೇ ವಿಚಾರಾಗಿ ಹೋಗ್ಬೇಕಂತಂದ್ರೆ, ಸಿಟಿ ಕನೆಕ್ಟ್ ಆಗ್ಬೇಕಂದ್ರೆ ಅದೇ ಮಾರ್ಗದಲ್ಲಿ ಹೋಗ್ತಾರೆ. ಬಟ್ PDO ಅವ್ರಿಗೆ ಅದೇನು ಕಾಣ್ತೇ ಇಲ್ವಾ? ಅದು ನಾವು ಪ್ರಶ್ನೆ ಮಾಡಿದ್ರೆ ಅವ್ರು ಸಮರ್ಥನೆ ಮಾಡ್ಕೊಳ್ತಾರೆ. ನಮ್ದು ಈ ತರ ಇದೆ ಸರ್, ಅದನ್ನ ಸ್ವಚ್ಛ ಮಾಡ್ರಿ. ನೀವ್ ಇರೋದೇ ಗ್ರಾಮ ಪಂಚಾಯತಿ ಅಭಿವೃದ್ಧಿಗೋಸ್ಕರನೇ, ಜನರ ಸಮಸ್ಯೆ ಕೇಳಲಿಕ್ಕಾಗಿನೇ ನೀವು ಇರೋದು. ಕೇಳಿದ್ರೆ ಅವರು ಸರ್ ನಮ್ಗೆ ಅದ್ರ ಬಗ್ಗೆ ಈಗ ಗೊತ್ತಿಲ್ಲ, ಯಾಕೆ ಕೆಲಸ ಮಾಡ್ತಿದಾರೆ ಗೊತ್ತಿಲ್ಲ ಅಂತಂದ್ರೆ ಪಂಚಾಯತಿ ಒಳಗಡೆ ಕೆಲಸ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂದ್ರೆ, ಹೌದು ಸರ್, ನಾವು 2-3 ಸತಿ ಮನವಿ ಮಾಡಿದ್ವಿ ಸರ್, ಈ ತರ ಸಮಸ್ಯೆ ಆಗ್ತಿದೆ, ಈ ತರ ಸಮಸ್ಯೆ ನಿಮ್ ಇದೆ, ಬಂದು ಬಗೆಹರಿಸ್ರಪ್ಪ ಅಂತ ಬಗೆಹರಿಸ್ಲಿಕ್ಕೆ ನೋಡ್ಬೇಕು. ಇಲ್ಲ ಲಾಜಿಕಲ್ ಎಂಡ್ ಏನಿದೆ
ಸರ್ ಈ ಸಮಸ್ಯೆ ಬಗ್ಗೆ ನಾವು ಪಿ ಡಿ ಅವ್ರ ಹತ್ರ ಮಾತಾಡಾಗಿಂದ್ರೆ ಅವ್ರ ಕಡೆಯಿಂದ ಯಾವುದೇ ಮಾಹಿತಿ ಸಿಗ್ಲಿದ್ದಾಗ ಎಕ್ಸಿಕ್ಯೂಟಿವ್ ಆಫೀಸರ್ ಅಂದ್ರೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಮಾಡ್ತೀವಿ. ಸರ್ ಈ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂಗೆ ಮೇಲಿಂದ ಮೇಲೆ ಆರೋಪಗಳು ಸಾರ್ವಜನಿಕರಿಂದ ಬರ್ತಿದೆ, ಏನ್ ಕ್ರಮ ತಗೊಳ್ತೀರಾ ಅಂತ ಕೇಳಿದ್ರೆ, ನಾನು ಯಾವುದೇ ಕೆಲಸದಲ್ಲಿ ಬಿಸಿ ಇದೀನ್ರಿ, ಕೆಲವು ಗಂಟೆ ಬಳಿಕ ಇಲ್ಲ ಅವ್ರನ್ನ ಸಂದರ್ಶನ ಮೂಲಕ ಇಲ್ಲ ಕರೆ ಮೂಲಕ ಮಾತಾಡಿ ಸಮಸ್ಯೆ ಏನಾಗಿದೆ ತಿಳ್ಕೊಂತೀನಿ ಅಂತಂದ್ರೆ ಅವರಲ್ಲಿ ಅವ್ರು ಬ್ಯಾಲೆನ್ಸ್ ಮಾಡ್ಕೊಳ್ತಿದ್ರೆ ಹೊರತು ಜನರ ಸಮಸ್ಯೆನ ಬಗೆಹರಿಸಲ್ಲ ಅಧಿಕಾರಿಗಳಾದವ್ರು ಕೂಡ. ಯಾರು ಯಾರು PO ಯಾರು ಬರ್ತಾರೆ? PDO ಉಮೇಶ್ ಅಂತಂದೇಳಿ ಬರ್ತಾರೆ ಸರ್. ಉಮೇಶ್. ಅಲ್ಲಿ ಉಮೇಶ್ ಅಂತಂದೇಳಿ ಇಂಜಿನಿಯರ್ ಯಾರು? ಸರ್ ಇಂಜಿನಿಯರ್ಗಳು ಅಂತೂ ಈ ಟೈಮಲ್ಲಿ ಬರೋದಿಲ್ಲ ಸರ್. ಏನಿದ್ರು BFT ವರ್ಕ್ಗಳು ಏನಿರುತ್ತಲ್ಲ ಉದ್ಯೋಗ ಖಾತ್ರಿ ಸಂಬಂಧಪಟ್ಟಾಗೆ, ಸೊ ಆ ಸಮಯದಲ್ಲಿ ಬಿಲ್ ಪೇಮೆಂಟ್ ವಿಚಾರದಾಗ ಬರ್ತಾರೆ ಬಿಟ್ಟು ಅದನ್ನ ಬಿಟ್ರೆ ಯಾವ ಸಾರ್ವಜನಿಕ ಪ್ರಶ್ನೆಗಳಿಗೆ ಅಧಿಕಾರಿಗಳು ಯಾರೇ ಸ್ಪಂದಿಸಲ್ಲ. ಸಾರ್ವಜನಿಕರು ಅಲ್ಲಿ ಹೇಳ್ತಾರೆ ವಿಜುವಲ್ಸ್ ಅಲ್ಲಿ, ಸರ್ ನಮ್ಗೆ ಯಾವ್ದೇ ಅಧಿಕಾರಿಗಳು ಬಂದು ಪ್ರಶ್ನೆ ಮಾಡಿದ್ರೆ ಉತ್ತರ ಕೊಡೋದಿಲ್ಲ, ಬರ್ತಾರೆ ಮಾಡ್ತೀವಿ ಅಂತಂದ ಹೇಳಿ ಸುಮ್ನೆ ಆಶ್ವಾಸನೆ ಕೊಟ್ಟು ಹೋಗ್ತಾರೆ. ಮುಂದಿನ ದಿನಗಳಲ್ಲಿ ತೆರಿಗೆ ಇದ್ರೆ ಮಾತ್ರ ಊರೊಳಗಡೆ ಕಾಲಿಡ್ತಾರೆ, ಇಲ್ಲ ಅಂದ್ರೆ ಅಧಿಕಾರಿಗಳು ಬರೋದಿಲ್ಲ. ಸೊ ಈಗ ಏನಾಗಿದೆ ಅಂದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳು ಬಂದಿರೋದ್ರಿಂದ ಇವ್ರು ಅವ್ರ ಗಮನಕ್ಕೆ ಹೋತಂದ್ರೆ ಸದ್ಯದಲ್ಲೇ ಇವೇನ್ ಅಧಿಕಾರಿಗಳು ಇದಾರಲ್ಲ ನೆಗ್ಲೆಜೆನ್ಸಿ ಮಾಡುವಂತ ಅಧಿಕಾರಿಗಳು, ಯಾರು ಪ್ರಾಂಪ್ಟ್ ಆಗಿ ವರ್ಕ್ ಮಾಡ್ತಿದಾರೋ ಅವ್ರ ಬಗ್ಗೆ ನಾವು ದೋಷ ಮಾಡ್ತಿಲ್ಲ. ನೆಗ್ಲೆಜೆನ್ಸಿ ಆಗಿ ಏನ್ ಸಾರ್ವಜನಿಕರು ಆರೋಪ ಮಾಡ್ತಿದಾರೋ ಅವ್ರಿಗೆ ಆರೋಪಗಳಿಗೆ ಸ್ಪಂದಿಸ್ತಿಲ್ಲೋ ಅವ್ರ ವಿರುದ್ಧ ಅವ್ರಿಗೆ ಏನಾದ್ರು ಮಾಹಿತಿ ಹೋಯ್ತಂದ್ರೆ ತಕ್ಷಣದಲ್ಲಿ ಅವ್ರನ್ನ ಸಸ್ಪೆಂಡ್ ಮಾಡುವಂತ ಚಾನ್ಸ್ ಇರುತ್ತೆ. ಇಲ್ಲ ಅಂದ್ರೆ ಅವ್ರನ್ನ ನೋಟಿಸ್ ಕೊಟ್ಟು ಏನಾಗಿದೆ ಅದ್ರ ಬಗ್ಗೆ ಕ್ರಮ ತಗೊಳ್ಳೋಂಥದ್ದು ಖಂಡಿತವಾಗಿರುತ್ತೆ ಅವರಿಂದ. ಬಟ್ ಈ ಬೇಜವಾಬ್ದಾರಿ ಅಧಿಕಾರಿಗಳಿಂದ, ಕೆಲವು ಬೇಜವಾಬ್ದಾರಿ ಅಧಿಕಾರಿಗಳಿಂದ ಸಾರ್ವಜನಿಕರಿಗೆ ವಿಪರೀತ ತೊಂದರೆ ಆಗ್ತಿದೆ. ಅಲ್ಲಿ ಋತುಗಳು ಓಡಾಡುವಂತ ಪರಿಸ್ಥಿತಿ ಇಲ್ಲ. ಅಲ್ಲಿ ಇದು ನೋಡ್ತಿದ್ರೆ ಅದು ಹೆಂಗಾಗಿದೆ ಅಂದ್ರೆ ಒಂಥರ ನಾಚಿಕೆಗೇಡು ಆಗುತ್ತೆ ನಮಗೆ, ಅದನ್ನ ತೋರಿಸ್ಲಿಕ್ಕೆ ಆಗ್ಲಿ ಹೇಳಿಕ್ಕಾಗಿ ನಮಗೆ ನಾಚಿಕೆ. ಇನ್ನು ಅಧಿಕಾರಿಗಳು ಸಂಬಳ ತಗೊಂಡು ಈ ರೀತಿ ಒಂದು ಪಂಚಾಯತ್ ಸಂಬಂಧಪಟ್ಟ ಹಳ್ಳಿಯಲ್ಲಿ ಸ್ವಚ್ಛತೆ ಕಾಪಾಡಿಲ್ಲ ಅಂತಂದ್ರೆ ಅದು ಒಂಥರ ಕೆಟ್ಟ ನಿರ್ಧಾರ. ಅದು ಇವ್ರು ಮಾಡೋದ್ರಿಂದ ಒಂದು ಸರ್ಕಾರಕ್ಕೆ ಕಪ್ಪು ಚುಕ್ಕೆ ತೋರಿಸ್ತಿದ್ದಾರೆ ಇವರು. ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು ಪರಶುರಾಮ್ ತಮ್ಮೆಲ್ಲ ವರದಿಗಳಿಗಾಗಿ. ಥ್ಯಾಂಕ್ ಯು ಸರ್. ನಮ್ಮ ಸಮಸ್ಯೆಗಳಿಗೆ ಯಾವುದೇ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ, ತೆರಿಗೆ ವಿಚಾರವಾಗಿ ಮಾತ್ರ ಬಂದು ಹೋಗ್ತಾರೆ, ನಂತರ ಯಾವುದೇ ಸಮಸ್ಯೆಗಳನ್ನ ಆಲಿಸುವುದಿಲ್ಲ ಅಂತ ಸಾರ್ವಜನಿಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗ್ರಾಮ ಪಂಚಾಯತಿ ಸಂಬಂಧಪಟ್ಟಂತಹ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಕ್ರಮ ಜರುಗಿಸ್ತೇವೆ ಎಂದು ಸಾರ್ವಜನಿಕರಿಗೆ ಆಶಯವನ್ನ ನೀಡಿದ್ರಂತೆ. ಆದ್ರೆ ಇಷ್ಟು ದಿನಗಳಲ್ಲಿ ಯಾವುದೇ ಕ್ರಮವನ್ನ ಜರುಗಿಸಿಕೊಡುವಲ್ಲಿ ಯಶಸ್ವಿ ಆಗಿಲ್ಲ ಅನ್ನುವಂತಹದ್ದು ಸತ್ಯ. ಚರಂಡಿಯಾಗಿ ಮಾರ್ಪಟ್ಟಂತಹ ಗ್ರಾಮದ CC ರಸ್ತೆ ನೀವು ನೋಡ್ತಾ ಇದ್ದೀರಿ ವಿಜುವಲ್ಸ್ ನಲ್ಲಿ. ಅಲ್ಲಿಯ ಜನರ ಸಂಕಷ್ಟ ಏನು ಬನ್ನಿ ನೋಡ್ಕೊಂಡ್ ಬರೋಣ. ಏನು ಪಂಚಾಯತಿಯವರು ಏನು ಸಿಗಾರಿಸೋಳ್ರಿ, ಇದು ಹೇಳಿ ಹೇಳಿ ಸಾಕಾಗ್ಬಿಟ್ಟತೆ ನೋಡಿ. ಇದು ನಮ್ಮ ಪರಿಸ್ಥಿತಿ ಇದೆಲ್ಲ, ಜನ ಎಲ್ಲ ನಿಂತಾರಲ್ಲಿ ಎಲ್ಲ ಸೊಳ್ಳಿ ಪಳ್ಳಿ ಎಲ್ಲ ಕಡ್ಸ್ಕೊಂಡು ಜನ ಆಸ್ಪತ್ರೆಗೆ ಜನ ಆಸ್ಪತ್ರೆಗೆ ದುಡ್ಡು ಇಟ್ಟಾರ. ಜನ ಎಲ್ಲ ನೋಡ್ರಿ ಅಲ್ಲಿ ರೋಡ್ ನೋಡ್ರಿ ನೀವೇ ನೋಡಿ ರೋಡ್ ಹೆಂಗೈತೆ. ಪತ್ರಕರ್ತ ಮಕ್ಕಳು ನಿಂತ್ಕೊಳ್ಳಿ, ನೀನು ಅಲ್ಲಿ ನಿಂತ್ಕೊಳ್ಳಿ ಅಷ್ಟ, ಅಕ್ಕಲ್ ಮೇಲೆ ನಿಂತ್ಕೊಳ್ಳಿ, ಅಕ್ಕಲ್ ಮೇಲೆ ನಿಂತ್ಕೊಳ್ಳಿ. ಅಲ್ಲಿ ನಿಂತ್ಕೊಳ್ಳಿ, ಇಲ್ಲಿ ಬಾಲಿ ಕಲ್ಲು ಐತಿ ಬೇಸೈತೆ. ಅಲ್ಲಿ ಅದ್ರ ಮೇಲೆ ನಿಂತ್ಕೊಂಡ್ರೆ ವಿಡಿಯೋ ಮಾಡ್ಯಾರ. ಅಯ್ಯ ಅದು ಪುಟ್ಟಿ ಹೊತ್ಕೊಂಡ ದೆಬ್ಬನ ಬಿಡ್ಬೇಕಾದ್ರೆ
ಎಸ್, ಇನ್ನು ವಿಜಯನಗರ ಜಿಲ್ಲೆಗೆ ಸಂಬಂಧಪಟ್ಟಂತಹ ಹುಣಸಗಿ. ಎಸ್, ಇನ್ನು ಇದೇ ಸಿಸಿ ರಸ್ತೆಗೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡ್ಲಿಕ್ಕೆ ಅಂಜಿನಪ್ಪ ಅವರು ನೇರ ಫೋನೋ ಮೂಲಕವಾಗಿ ಬಂದಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ ರೀ. ನಾವ್ ಅಂಜಿನಪ್ಪ, ಅಗರಿಬೊಮ್ಮನಹಳ್ಳಿ ತಾಲೂಕು ಅಂಚಿ ಪಂಚಾಯತಿ ಕವಿನಾಯಕ್ ನೋಡ್ರಿ. ಅಗರಿಬೊಮ್ಮನಹಳ್ಳಿ ಕಣವಿ ಗ್ರಾಮದಿಂದ ಮಾತನಾಡ್ತಾ ಇದೀರಿ. ಏನ್ ಸರ್ ತಮ್ಮ ಸಂಕಷ್ಟ? ನಾವ್ ಸರ್ ಪಂಚಾಯತಿಗೆ ಅರ್ಜಿ ಇದು ವಿಡಿಯೋ ಎಲ್ಲ ತಗೊಂಡ್ ಹೋಗಿ ತೋರ್ಸಿನಿ ಸರ್. ಅದ ಅರ್ಜಿ ಮಾಡ್ತೀವಿ ಅಂತ ಒಂದು 3 ತಿಂಗಳು ಆತ್ ಸರ್. 3 ತಿಂಗಳ 4 ತಿಂಗಳ ಸರ್. ಬರೀ ಸೊಳ್ಳಿ ಎಲ್ಲ ನೀರ್ ನಿಂತ್ಬಿಟ್ಟಾವ ಸರ್. ಅಲ್ಲಿ ಅರ್ಧ ಊರು ನಮ್ಮ ಮನೆ ಹತ್ರ ಬರಕತ್ತ ಸರ್. ಹೇಳಿ ಸಾಕಾಗ್ಬಿಡ ಸರ್. ಚರಂಡಿ ನೀರು ಅಂತಂದ್ರೆ ಏನ್ ಒಳ ಚರಂಡಿ ನೀರು ಅಥವಾ ಮೇಲೆ ಸರ್ ಸಿಸಿ ಮೇಲೆ ಇರೋದು. ಒಳ ಚರಂಡಿ ಎಲ್ಲ ಇದಲ್ಲ ಸರ್, ಮೇಲೆ ಇರೋದು. ಮೇಲೆ ನೀರ್ ಹೋಗ್ತಾವ, ಸಿಸಿ ಮೇಲೆ ಹೋಗ್ತಕ್ಕ ಸರ್. ಅರ್ಥ ಆಯ್ತು. ಇಲ್ಲಿ ಹರಿತಾ ಇರುವಂತಹ ನೀರು ಎಲ್ಲಿಂದ ಬರ್ತಾ ಇದೆ ಅಂತ? ಸರ್ ಊರ ನೀರ್ ಸರ್, ಬಳಸ ನೀರು ಊರಿನ ನೀರ್ ಬರ್ತಾವಲ್ಲ ಸರ್. ಪಾತ್ರೆ ಅವೆಲ್ಲ ತಿಕ್ತಾರಲ್ಲ ಸರ್, ಅವು ನೀರ್ ಸರ್. ಅದು ರೋಡ್ ಬಿಟ್ಬಿಟ್ಟಿದಾರಾ? ಹ್ಞೂ ಸರ್, ರೋಡ್ ಬಿಟ್ಟಾರ ಪೂರ್ತಿ. ಅದು ಚರಂಡಿ ನಡುಕ್ ಐತಿ ಸರ್, ಚಿಕ್ಕದೈತಿ ಸರ್. ಅದು ಚಿಕ್ಕದಾಗ ನೀರು ಮುಂದೆ ಅಪ್ಪ ಐತಿ ಸರ್, ತೆಗ್ಗೈತಿ ಸರ್. ಮುಂದೆ ಅಪ್ಪ ಐತಿ ಸರ್. ಹ್ಞೂ ಸರ್, ಈ ರೀತಿ ಆಗಿದೆ. ಹ್ಞೂ ಸರ್, ಈ ರೀತಿ ಆಗೈತಿ. ಗ್ರಾಮ ಪಂಚಾಯತಿ ಸದಸ್ಯರುಗಳು ಇಲ್ವಾ ನಿಮ್ ಊರಲ್ಲಿ? ಯಾರು ಅದಾರ ಸರ್. ಏನಂತಾರ ಅವರು? ಹೇಳಿ ಮಾಡ್ತೀವಿ ಅಂತ ಸರ್. ಯಾವಾಗ ಮಾಡೋದು? ಜನಕ್ಕೆ ಕಾಯಿಲೆ ಬಂದು ಹೋದ್ಮೇಲ? ಹ್ಞೂ ಸರ್, ಭಾರಿ ಸಮಸ್ಯೆ ಸರ್. ಅಲ್ಲಿ ಜನ ಒಡ್ಡಾಡಂಗಿಲ್ಲ. ಮೇನ್ ರೋಡ್ ಅದೇ ಎಲ್ಲ ಅಲ್ಲೇ ನೀರ್ ಹೋಗ್ತಾ ಇದೆ. ಅಲ್ಲೇ ನೀರ್ ಸರ್, ಅಲ್ಲೇ ಹೋಗ್ತಾ ಇದೆ ನೀರ್ ಸರ್. ಮೀಟ್ ಮಾಡ್ಲಿಲ್ವಾ ನೀವು? ಮೀಟ್ ಮಾಡಿವಿ ಎಲ್ಲ ಮಾಡಿವಿ ಸರ್. ಏನಂತಾರೆ? ಮಾಡ್ತೀವಪ್ಪ, ಹಾಕಿವಿ ಅಂತಾರ. ಇನ್ನು ಮಾಡ್ಬಾರ್ದು ಸರ್. ಅದು ಎಷ್ಟ್ ದಿನ ಆಯ್ತು ಹೇಳಿ ಸರ್? ನಾನು ಒಡ್ಡಾಡಕಚ್ಚಿ 3-4 ತಿಂಗಳು ಆಯ್ತು ಸರ್. ನಾನು ಒಡ್ಡಾಡಕಚ್ಚಿ ಪಂಚಾಯತಿಗೆ 3-4 ತಿಂಗಳಿಂದ ಇದನ್ನ ಸರಿ ಮಾಡಿಲ್ಲ? ಇಲ್ಲ ಸರ್. ಯಾರು ನಿಮ್ ಪಂಚಾಯತಿ ಪಿಡಿಒ ಹೆಸರೇನು? ಪಿಡಿಒ ಹೆಸರು ಗೊತ್ತಿಲ್ಲ ಸರ್. ಅವ್ರ ಹೆಸರು ಒಡ್ಡಾಡಕಚ್ಚಿ ಪಿಡಿಒ ಹೆಸರು ಗೊತ್ತಿಲ್ಲ ಸರ್. 3-4 ತಿಂಗಳಿಂದ ಓಡಾಡ್ತಾ ಇದೀರಿ, ಅವ್ರ ಹೆಸರೇನು ಅಂತಲೇ ಗೊತ್ತಿಲ್ಲದೆ ಓಡಾಡ್ತಾ ಇದೀರಾ? ಇಲ್ಲ ಸರ್, ಅದು ಪರಿಚಯ ಅದಾರ ಸರ್, ಹೆಸರು ತಿಳ್ಕೊಂಡಲ್ಲ ಸರ್. ಈ ಗ್ರಾಮ ಪಂಚಾಯತಿ ಮೆಂಬರ್ಗಳು ನೀವು ಎಲ್ಲ ಪ್ರತಿಭಟನೆ ಎಲ್ಲ ಮಾಡಿದ್ರಲ್ಲ, ಅವಾಗ ಏನಂತ ಹೇಳಿದ್ರು? ಪ್ರತಿಭಟನೆ ಮಾಡಿದಿರೋ ಮಾಡಿಲ್ಲೋ? ಇನ್ನ ಮಾಡ ನಾವ್ ಒಬ್ಬನೇ ಓಡಾಡಕತ್ತೀನಿ ಸರ್. ಜನನ ಕರ್ಕೊಂಡು ಹೋಗ್ತಾ ಇದೀವಿ, ಹೋಗಕ್ ಬಿಡುವಲ್ರಿ ಸರ್, ಬರುವಾಗ. ಅಲ್ಲೇ ನಾವ್ ಜನ ನೋಡ್ತೀರಲ್ಲ ಸರ್, ಜನ ಹಾಕಿವಲ್ಲ ಸರ್, ವಿಡಿಯೋ ಹಾಕಿನಿ ಎಲ್ಲ ಹಾಕಿನಿ ಸರ್. ನೋಡಿ ಸರ್, ಜನ ಫುಲ್ ಇದು ಚರಂಡಿ ಅಂದ್ರೆ ಫುಲ್. ಅಲ್ಲಿ ವಾಸನೆ ಅಂದ್ರೆ ವಾಸನೆ ಸರ್. ಅದು ಫುಲ್ ವಾಸನೆ. ಎಸ್, ಲೆಟ್ ಇಟ್ ಬಿ ಸಿ. ಅಂಜಿನಪ್ಪ ಅವರೇ, ನಾವು ನಮ್ಮ ಕೈಯಲ್ಲಿ ಆದಂತಹ ಸಾಧ್ಯವಾದಷ್ಟು ನಿಮ್ಮ ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತೇವೆ. ಸುದ್ದಿಯನ್ನು ಮಾಡಿದೀವಿ. ನಿಮ್ ಪಿಡಿಒ ಜೊತೆನೂ ಮಾತನಾಡುವಂತಹ ಕೆಲಸಕ್ಕೆ ಈಡನ್ಸ್ ನ್ಯೂಸ್ ಕೈ ಹಾಕತ್ತೆ. ಹೇಳಿ. ಅಲ್ಲ ಸರ್, ಒಂದಕ್ಕೆ ಎರಡಕ್ಕೆ ತೆಗೆದು ಸರ್. ಅದು ತೆಗೆದು ಮತ್ತೆ ಅದೇ ತರ ಸರ್. ಅದು ಏನಪ್ಪ? ಚರಂಡಿ ಮಣ್ಣು ತೆಗಿತಾರ, ಮತ್ತೆ ಅದೇ ತರ ಸರ್. ಪೂರ್ತಿ ನೀರು ಹೋಗಲ್ಲ ಸರ್, ಮುಂದಕ್ಕೆ ಹೋಗಲ್ಲ. ಶಾಶ್ವತ ಪರಿಹಾರ ಬೇಕು ನಿಮಗೆ? ಶಾಶ್ವತ ಬೇಕು ಸರ್. ಎಸ್. ಥ್ಯಾಂಕ್ ಯು ಸರ್. ಇಷ್ಟೊತ್ತು ಏಜೆನ್ಸಿ ಜೊತೆ ಮಾತನಾಡಿದ್ದಕ್ಕೆ ನಿಮ್ ಕಷ್ಟ ನಂಗೆ ಅರ್ಥ ಆಗತ್ತೆ. ಮನೆ ಮುಂದೆ ಚರಂಡಿ ನೀರ್ ನಿಂತಂಗೆ ರಸ್ತೆಯಲ್ಲಿ ನೀರ್ ನಿಲ್ಲುವಂತಹದ್ದು ಕಡಿಮೆ ವಿಚಾರ ಅಲ್ಲ. ನಿಮ್ಗೆ ಅನಿಸ್ಬೋದು, ಏನಪ್ಪ ಇದು, ಒಂದು ಚರಂಡಿ ವಿಚಾರನ ಇಷ್ಟು ದೊಡ್ಡ ಮಾಡೋದು ಅವಶ್ಯಕತೆ ಇದೆಯಾ ಅಂತ ಅನಿಸ್ಬೋದು ಪಿಡಿಒಗಳಿಗೆ ಅಥವಾ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ಅಥವಾ ಇನ್ಯಾವುದಾದ್ರು ಜನಪ್ರತಿನಿಧಿಗಳಿಗೆ. ನಿಮ್ಮ ಮನೆ ಮುಂದಗಡೆ ಹಿಂಗಾದಾಗ ನಿಜಕ್ಕೂ ನಿಮ್ಗೆ ಗೊತ್ತಾಗುತ್ತೆ ಯಾವ್ದು ಕಷ್ಟ, ಯಾಕೆ, ಏನಿದು. ಇದಕ್ಕೆ ನಿಜಕ್ಕೂ ನಾವು ಹೈಪರ್ ಲೋಕಲ್ ನ್ಯೂಸ್ಗಳಲ್ಲಿ ಈ ತರದ ಗ್ರಾಮದ ಸಮಸ್ಯೆಗಳನ್ನ ಜನಗಳ ಮುಂದೆ ಇಡೋದ್ರ ಜೊತೆಗೆ ಅಧಿಕಾರಿಗಳ ಜೊತೆ ಮಾತನಾಡ್ತಾ ಅವ್ರಿಗೊಂದು ಪೈಪ್ ಲೈನ್ ಕೊಡ್ತಾ ಲಾಜಿಕಲ್ ಎಂಡ್ ಕೊಡಿಸ್ಲಿಲ್ಲ ಅಂತ ಹೇಳಿದ್ರೆ, ನಾವಾದ್ರೂ ಆ ಕೆಲಸ ಮಾಡಲಿಲ್ಲ ಅಂದ್ರೆ ಇನ್ಯಾರು ಮಾಡ್ಬೇಕು? ಎಸ್. ನಿಮಗೆ ಸಾಲ ಅಂತ ನಾನು
ವಿಜಯನಗರ ಜಿಲ್ಲೆ ಹಗರಿಬೊಮ್ಮಳಿ ತಾಲೂಕು ಅಂಚಿ ಪಂಚಾಯತಿ ಗಣವಿನಾಯಕನಹಳ್ಳಿ. ಇದು ರೋಡ್ ಎಲ್ಲ ಏನು ಪಂಚಾಯತಿಯವರು ಏನು ಸಿಗಾರಿಸೋಳ್ರಿ, ಇದು ಹೇಳಿ ಸಾಕಾಗ್ಬಿಟ್ಟತೆ. ನೋಡಿ ಇದು ನಮ್ಮ ಪರಿಸ್ಥಿತಿ, ಇದೆಲ್ಲ ಜನ ಎಲ್ಲ ನಿಂತಾರಲ್ಲಿ, ಎಲ್ಲ ಸೊಳ್ಳಿ ಪಳ್ಳಿ ಎಲ್ಲ ಕಡ್ಸ್ಕೊಂಡು ಜನ ಆಸ್ಪತ್ರೆಗೆ ದುಡ್ಡು ಇಟ್ಟಾರ. ಜನ ಎಲ್ಲ ನೋಡ್ರಿ ಅಲ್ಲಿ ರೋಡ್ ನೋಡ್ರಿ ನೀವೇ ನೋಡಿ ರೋಡ್ ಹೆಂಗೈತೆ. ಪತ್ರಕರ್ತ ಮಕ್ಕಳಿ ವಿಡಿಯೋ ಮಾಡ್ಬಿಡ್ತ ವಿಡಿಯೋ ಮಾಡ್ತ ಮಕ್ಕಳಿ. ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ದೀವಿ, ತಾವು ಲೈವ್ ಅಲ್ಲಿ ಇದ್ದೀರಿ. ಎಸ್, ಇನ್ನು ಕಣವಿ ನಾಯಕನಹಳ್ಳಿ ಗ್ರಾಮದ ಸಿಸಿ ರಸ್ತೆ ಚರಂಡಿಯಾಗಿ ಮಾರ್ಪಟ್ಟಿರುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಖುದ್ದು ಅಲ್ಲಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರುವಂತಹ ಗಂಗಾಧರ್ ಸರ್ ಅವರನ್ನ ದೂರವಾಣಿ ಸಂಪರ್ಕದ ಮೂಲಕ ಏಡೆನ್ಸ್ ನ್ಯೂಸ್ ತೆಗೆದುಕೊಳ್ಳಲಾಗಿದೆ. ಸರ್ ನಮಸ್ಕಾರ. ಸರ್ ಗಂಗಾಧರ್ ಸರ್, ತಮಗ್ ಗೊತ್ತೇ ಇರುತ್ತೆ, ಹಗರಿಬೊಮ್ಮನಹಳ್ಳಿ ತಾಲೂಕಿನ ಕಣವಿ ನಾಯಕನಹಳ್ಳಿ ಗ್ರಾಮದಲ್ಲಿ ಸಿಸಿ ರಸ್ತೆ ಅಂತ ಒಂದು ಸಿಸಿ ರಸ್ತೆ ಮಾಡಿದ್ದೀರಿ. ಆ ಸಿಸಿ ರಸ್ತೆ ಇದೀಗ ಚರಂಡಿ ರಸ್ತೆಯಾಗಿದೆ. ಯಾಕೆ ಈ ತರ ಆಗಿದೆ? ಏನ್ ಮಾಡ್ತಾ ಇದ್ದೀರಿ ಸರ್? ಹಿಂದೆ ಗ್ರಾಮ ಪಂಚಾಯತಿಯಿಂದ ಸಮೇತನು ಅದು ಸಿಸಿ ರಸ್ತೆ ಆಯ್ತು, ತದನಂತರ ತಾಲೂಕ್ ಪಂಚಾಯತಿಯಿಂದ ಆಯ್ತು. ಅದು ಅವೈಜ್ಞಾನಿಕ ಒಂದು ಆಗಿ ಮಾಡಿದಾರೆ ಸರ್. ಹೀಗಾಗಿ ಅದು ಹಿಂದೆ ತಗ್ಗು ಮುಂದೆ ದಿನ್ನೆ ಆಗಿದೆ. ಅದನ್ನ ಸರಿಪಡಿಸ್ಲಿಕ್ಕೆ ಅಲ್ಲಿ ಸಂಬಂಧಪಟ್ಟಂತ ಲೋಕಲ್ ಗ್ರಾಮ ಪಂಚಾಯತಿ ಸದಸ್ಯರಿದಾರಲ್ರಿ, ಅವರು ಅದನ್ನ ನಾವು ಪ್ರತಿ ವರ್ಷ ಬರ್ತಕ್ಕಂತ 15 ಹಣಕಾಸು ಇರ್ಬೋದು ಅಥವಾ NRG ವರ್ಕ್ ಇರ್ಬೋದು, ಎರಡರಲ್ಲೇ ದುಡ್ಡು ಬರೋದು. ಇದನ್ನ ಉಪಯೋಗಿಸ್ಕೊಂಡು ಲೋಕಲ್ ಸದಸ್ಯರು ಅದನ್ನ ಕೆಲಸ ಮಾಡ್ಬೇಕು ಸರ್. ನಾವು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಆಗಿ ಏನಾದ್ರು ಒಂದ್ ಹೇಳಲಿಕ್ಕೆ ಹೋದ್ರೆ ನಮ್ಮೂರಲ್ಲಿ ನೀವೇನ್ ಗೌಡಿಕೆ ಅಂತ ಹೇಳ್ತಾರ ಅವ್ರ ಸದಸ್ಯರು. ಹಿಂಗಾಗಿ ಅವ್ರಿಗೇನ್ ದುಡ್ಡು ಹಾಕಿದೀವಲ್ಲ ಸರ್, ಅವ್ರು ಮನಪೂರ್ವಕವಾಗಿ ಆ ಕೆಲಸ ಮಾಡ್ಬೇಕು ಸರ್. ಸತ್ಯವಾದ ಪ್ರಮಾಣ ಸಾಕ್ಷಿಯಾಗಿ ಅವ್ರಿಗೆ ನಾವು ದುಡ್ಡು ಹಾಕಿದೀವಿ. ತದನಂತರ ನಾವು ನಮ್ಮ ಚರಂಡಿ ಕ್ಲೀನ್ ಮಾಡ್ತಕ್ಕಂಥ ಶೌಚಾಲಯ ಇದನ್ನ ಮಾಡ್ತಕ್ಕಂಥ ವ್ಯಕ್ತಿ ಕರ್ಕೊಂಡು ಹೋಗಿ ಅದನ್ನೆಲ್ಲ ತೋರಿಸಿ ಅದನ್ನೆಲ್ಲ ಸೈಡಿಗೆ ಬಾಚಿ ಹಾಕ್ಸಿದೀವಿ ತುಂಬಿಸಿ. ಅದನ್ನು ಅವ್ರು ಹೇಳಿದ್ವಿ ಲೋಕಲ್ ನಂಬರ್ ಅವ್ರ ಕೆಲಸ ಹೇಳಿದಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಎಲ್ಲೋ ಒಂದ್ ಮೂಲೆಗ ಒಂದು ಡಸ್ಟ್ ಲ್ಯಾಬ್ ಆಗ್ಲಿ ಯಾವ್ದೋ ಒಂದ್ ಸಣ್ಣ ಪುಟ್ಟ ವರ್ಕ್ ಮಾಡಿ ಆ ಬಂದಂತ ದುಡ್ಡನ್ನ ಅವರು ಹೆಂಗ್ ಹೇಳ್ತಾರೆ ಉಪಯೋಗಿಸ್ಕೊಳ್ತಾರೆ. ಹಿಂಗಾಗಿ ಊರಲ್ಲಿ ಏನ್ ಅವಶ್ಯಕತೆ ಇದೆಯಲ್ಲ, ಊರಾಗಿನ ಅವಶ್ಯಕತೆ ಕೆಲಸ ಮಾಡೋದು ಕಡಿಮೆ ಸರ್. ನಾವ್ ಏನ್ ಮಾಡೋದು ಕಷ್ಟ ಸರ್ ಇದ್ರಾಗೆ. ಅಲ್ಲ ಈಗ ತಾವು ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ದೀರಿ, ಒಬ್ಬ ಸದಸ್ಯರು ಮಾತ್ ಕೇಳಲ್ಲ ಅನ್ನೋ ಕಾರಣಕ್ಕೆ ನಿಮ್ ವ್ಯಾಪ್ತಿಗೆ ಬರೋ ಜನಸಾಮಾನ್ಯರಿಗೂ ತಾವು ಈ ರೀತಿ ಕೈ ಚೆಲ್ಲುವಂತಹ ಮಾತುಗಳು ಆಡ್ಬಿಡ್ತು ಅಂತಂದ್ರೆ ಏನ್ ಪ್ರಾಬ್ಲಮ್ ಏನು ಅವ್ರದ್ದು? ಅದೇ ಹೇಳ್ತೀನಲ್ಲ ಸರ್, ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರ ಮಾತು ಕೇಳ್ತಾರೆ ಅನ್ನೋದು ಒಂದೇ ಕಾರಣ ಸರ್. ಅವರು ಹೆಂಗಂದ್ರೆ
ಅಪೋಸಿಟ್ ಪಾರ್ಟಿ ಇರ್ತೈತಿ, ಸಪೋರ್ಟಿವ್ ಪಾರ್ಟಿ ಇರ್ತೈತಿ. ಆಮೇಲೆ ಅವ್ರು ಬಂದಂತ ಅನುದಾನದಲ್ಲಿ ಅವ್ರು ಮಾಡ್ತಕ್ಕಂತ ಇಚ್ಛಾಶಕ್ತಿ ಇರ್ಬೇಕು. ನಾವು ಸ್ವಂತಕ್ ಮಾಡಿಸ್ತೀವಪ್ಪ, ಬೇರೆ ಒಂದ್ 5,000 ಖರ್ಚು ಮಾಡಿ ಇಲ್ಲಿ ಚರಂಡಿ ಮುಂದ್ ಓಪನ್ ಮಾಡಿಸ್ತೀವಿ ಅಂದ್ರೆ ನಮ್ಮೂರಾಗ ನಿಮ್ಗೇನ್ರಿ ಗೌಡ್ಕಿ ಅಂದ್ರೆ ಇಲ್ಲ ನಾವು ಸುತ್ತ ಹತ್ತೊಳಗೆ ಏನೋ ಬೆಳೆದಿದೀವಪ್ಪ, ಇನ್ ಕಾಲಕ್ಕೆ 5,000 ನಾವು ಸ್ವಂತಕ್ ಖರ್ಚು ಮಾಡ್ತೀನಿ ಅಂದ್ರೆ ಅದೇ ದುಡ್ಡ ನಮ್ ಕೈ ಕೊಡ್ರಿ, ನಾವು ಅದನ್ನ ಕೆಲಸ ಮಾಡಿ 4 ರೂಪಾಯಿ ಉಳಿಸ್ಕೊಂತೀವಿ ಅಂತ ಹೇಳ್ತಾರೆ. ಈ 7 ಮಟ್ಟಕ್ಕೆ ಸದಸ್ಯರು ಇರುವಾಗ ಇದಾರಿ ಈ ಟೈಪ್ ಮಟ್ಟದಲ್ಲಿ ಎಲ್ಲ ಅವ್ರಿಗೆ ಅರ್ಥ ಆಗ್ತೈತಿ ಹೇಳಿರೋರಿಗೆ. ಹಂಗೇನಾರ ಅವ್ರ ನ್ಯೂಸ್ ನೋಡಿದ್ರೆ ಅವ್ರಿಗೆ ಅರ್ಥ ಆಗ್ತೈತೆ ಸರ್. ನಾವು ಪ್ರಾಮಾಣಿಕವಾಗಿ ನೀವು ನಂಬ್ತಿರ ಇಲ್ಲ, ಈ ಹಿಂದೆ 13-14 ಲಕ್ಷ ಬಾಕಿ ಪಂಚಾಯತ್ ಇದ್ರು ನಾವು 4-5 ಲಕ್ಷ ಸಾಲ ತೀರಿಸಿ ಈ ಬಾರಿ ಒಂದು 3 ಬೋರ್ ಹಾಕ್ಸಿ ಏನೇನ್ ಅವಶ್ಯಕತೆ ಇದೆಯಲ್ಲ ಸುತ್ತಲೂ ಪಂಚಾಯತ್ಗಳು ಸುತ್ತಲೂ ಒಳಗಡೆ ಹೊಲಸು ನೀರು ಹೋಗ್ಬಾರ್ದು ಅಂತ ಹೇಳಿ ಅನೇಕ ರೀತಿ ಎಲ್ಲ ತಗೊಂಡ್ವಿ. ಆದ್ರೆ ಸದಸ್ಯರು ಅದಕ್ಕೆ ಸಹಮತ ಇರ್ಬೇಕು ಸರ್. ಈಗ ನೋಡಿ ಏನಾದ್ರು ಒಂದ್ ಮಾಡ್ಬೇಕಂತ ಹೊರಟಿದ್ವಲ್ಲ, ಎಲ್ಲ ಇವ್ರಿಂಗ್ ಮಾಡ್ತಾರ ಅಂತ ಹೇಳಿ ಎಲ್ಲರೂ 12 ಜನ ರೈಟಿಂಗ್ ನ ತಂದು ಕೊಟ್ಟಿದ್ದಾರೆ. ಏನೇ ಅಭಿವೃದ್ಧಿ ಕೆಲಸ ಮಾಡ್ಲಿ. ಈಗ ನೋಡಿ 2 ಪಂಚಾಯತಿಗೆ ಅಟೆಂಡ್ ಆಗಿ 2 ಮೀಟಿಂಗ್ ಅಟೆಂಡ್ ಆಗಿಲ್ಲ ಅವರು. ಆದ್ರೂ ಏನ್ ಕೊಡ್ತಾರೆ, ಎಲ್ಲಾ ಕೋರಂ ತಗೊಂಡು ನೀವು ಏನಾರ ಕಷ್ಟ ಸುಖಗಳಿದ್ರೆ ಪರಿಹಾರ ಪೇಮೆಂಟ್ ಮಾಡ್ರಿ, ಇಲ್ಲಾಂದ್ರೆ ಕೊಡ್ಬೇಡ್ರಿ ಅಂತಾರ. ಈ ಮಟ್ಟಕ್ಕೆ ಪಂಚಾಯತಿಗಳು ಇದ್ದಲ್ಲಿ ಏನ್ ಮಾಡೋದಾಗ್ತದೆ ಸರ್? ಹೀಗಾಗಿ ಕೇವಲ ಅಧ್ಯಕ್ಷರಿಗೊಂದೇ ಅನ್ನಂಗಿಲ್ಲ ಸರ್ ಪ್ರಾಬ್ಲಮ್. ದಯವಿಟ್ಟು PDO ಆಗ್ಲಿ, ಅಧ್ಯಕ್ಷರಾಗ್ಲಿ, ಸರ್ ಆಗ್ಲಿ, ಯಾರೇ ಆಗ್ಲಿ ಅಧಿಕಾರಿಗಳು ಎಲ್ಲಾರು ಈ ಟೈಪ್ ಉಪೇಕ್ಷೆ ಅಂತ ದುಡ್ಡು ಹಾಕ್ತಾರ. ಅದನ್ನ ನಾವು ದುರುಪಯೋಗ ಮಾಡ್ಕೊಂಡು ಕೇವಲ ಬರೀ ತಿನ್ನಕ್ಕೋಸ್ಕರ ಮಾಡ್ಕೊಂಡ್ರ ಇದು ಅಂಧಾಭಿಮಾನ ಅಂತಾರ ಸರ್ ಊರಿನ ಮೇಲೆ. ಅದು ದಯವಿಟ್ಟು ನಮ್ದು ಏನು ಅಪರಾಧ ಇಲ್ಲ ಸರ್. ಆದ್ರೂ ಈಗ ಅವಿಶ್ವಾಸಕ್ಕೆ ಕೊಟ್ಟಿದಾರೆ. ನಾವ್ ಹಿಂಗೆಲ್ಲಾ ದೊಡ್ಡ ದೊಡ್ಡ ಬಲ್ಪು ಬೋರ್ಗಳು ಮೋಟರ್ಗಳೆಲ್ಲ ತಂದು ಆಫೀಸ್ ರೂಮ್ ನಲ್ಲಿ ಡೆಸ್ಕ್ ಟೇಬಲ್ ಆಮೇಲೆ ಕಂಪ್ಯೂಟರ್ಸ್ ಎಲ್ಲ ಬಹಳ ಸಿಸ್ಟಮ್ಯಾಟಿಕ್ ಆಗಿ ಮಾಡಿ ಸರ್. ತಮ್ಮ ಯಾರಿದ್ರು ಬಂದು ನೋಡ್ಬೋದು. ಹಿಂದೆ ಆಮೇಲೆ ಸ್ಟಾಫ್ ಮೀಟಿಂಗ್ ಎಲ್ಲ ತಗೊಂತೀನಿ, ಬಹಳ ಎಲ್ಲ ಕ್ಲೀನ್ ಆಗಿ ಮಾಡ್ತೀವಿ. ಆದ್ರೆ ಹಿಂಗ್ ಮಾಡ್ತಾರ ಅಂತ ಹೇಳಿ ಅವಿಶ್ವಾಸನೂ ಹೋಗಿದ್ದಾರೆ ಮತ್ತೆ. ಹಿಂಗಾಗಿ ಕಷ್ಟ ಸರ್. ದಯವಿಟ್ಟು ಈಗ ಈ ಸಮಸ್ಯೆಗೆ ನಿಮ್ ಕಡೆಯಿಂದ ಏನ್ ಲಾಜಿಕಲ್ ಎಂಡ್ ಕೊಡಬಹುದು ಮಾಡ್ತೀವಿ ಸರ್. ಈಗ ಅವ್ರೇನು ಹಿಂಗೆಲ್ಲ ಮಾಡಿದ್ರು ನಾವು ಈ ಅವಿಶ್ವಾಸ ಅನ್ನೋದು ಏನಾದ್ರು ಈ ಪದ ಇದೆ, ಇದರಲ್ಲಿ ನಮ್ಗೆ ಜಯಗಳಿಸುತ್ತೆ ಅನ್ನೋ ಆತ್ಮವಿಶ್ವಾಸ ಇದೆ. ಇದಾದ್ಮೇಲೆ ಆ ಸದಸ್ಯರನ್ನ ಅವ್ರನ್ನ ಗಮನಕ್ಕೆ ತಗೊಳ್ದಂಗೆ ನಾವು ತಾಲೂಕ್ ಪಂಚಾಯತಿಂದ ಸರ್ ಕರ್ಕೊಂಡ್ಬಂದು ಅದಕ್ಕೇನು ಮಾನ್ಯತೆ ಕೊಡ್ಬೇಕು ಅದು ನಾವು ಮಾಡಿ ಪರಿಹರಿಸ್ತೀವಿ ಸರ್. ನಾವು ಅದನ್ನ ಬಿಡೋದಿಲ್ಲ. ನನ್ ತಿರುಗಿ ನೋಡೋದು ನನ್ನ ಸದಸ್ಯ, ನಾನು ಅಧ್ಯಕ್ಷ ಆಗಿರ್ಲಿ ಬಿಡ್ಲಿ, ಯಾವ್ದಾದ್ರು ಒಂದು ಅಮೌಂಟ್ ಅನ್ನು ಹಾಕಿ ಅದ್ರಾಗ ನಮ್ದು ಆ ಋಣ ಅವ್ರದ್ದು ಮುಟ್ಟಿಸ್ತೀನಿ ಸರ್. ನಾನೇನು 4ನೇ ಬಾರಿ ಸದಸ್ಯ. ನಾನು ಅಷ್ಟ 4ನೇ ಬಾರಿ ಸದಸ್ಯ. ಈ ಜನರಲ್ ಬಂದಿತ್ತು, ಅಧ್ಯಕ್ಷರು ಮಾಡಿದ್ರು ಸರ್. ಆದ್ರೂ ಕೆಲವರು ನಾವು ತಗೊಂಡಂತ ಕೆಲವು ನೇರ ಇದರಿಂದ ಅವ್ರಿಗೆ ಸ್ವಲ್ಪ ಬೇಜಾರಾಗಿರ್ಬೋದು. ಬಟ್ ಅವ್ರು ಮಾಡ್ತಕ್ಕಂತ ಕೆಲಸದಿಂದ ನಮಗೆ ತೃಪ್ತಿ ಇಲ್ಲ ಸರ್. ಸರ್ಕಾರಕ್ಕೂ ತೃಪ್ತಿ ಇಲ್ಲ, ಸರ್ಕಾರದಿಂದ ಬರ್ದಂತ ಕೊಟ್ಟಂತ ಹಣಕ್ಕೂ ತೃಪ್ತಿ ಇಲ್ಲ ಸರ್ ಅವ್ರು ಮಾಡೋವು. ಈ ಮಟ್ಟಕ್ಕೆ ಇದೆ ಸರ್. ಇಲ್ಲ ಸರ್, ಖುಷಿ ಆಯ್ತು. ನಾವು ಮಾತಾಡೋ ಮನುಷ್ಯನಿಂದನೂ ಸತ್ಯ, ಕಣ್ಣಿ ಕಾಣದಂಗಿರೋ ದೇವರಾಣೆಗೂ ಸತ್ಯ ಸರ್ ಇದು. ನಾನಂತೂ ಯಾವ್ದೇ ರೀತಿಯಲ್ಲಿ ಮೋಸ ಮಾಡಿ ಪಂಚಾಯತಿ ದ್ರೋಹ ಮಾಡಿ ಆಗ್ಲಿ, ಸರ್ಕಾರದ ದುಡ್ಡಿಗೆ ಮೋಸ ಮಾಡಾಗ್ಲಿ ಇಲ್ಲ ಸರ್. ಯಾರಾದ್ರೂ ತಾವು ಬಂದು ನಮಗ್ ತಂದೆ ತಾಯಿ ಯಾರು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಸರ್, ಅವ್ರು ಯಾವ್ದೇ ರೀತಿಲಿ ಬಂದು ನಮ್ಮನ್ನು ವಿಚಾರಣೆ ಮಾಡ್ಲಿ, ಏನಾರ ಮಾಡಿದ್ರು ನಮ್ಗೆ ಏನು ಕೊಟ್ರು ಶಿಕ್ಷೆ ನಾವು ರೆಡಿ ಸರ್. ಆ ಟೈಪ್ ಇದೆ. ಈ ಹಿಂದಿರ್ತಕ್ಕಂಥವು ಎಲ್ಲ ಬಹಳ ಅನ್ಯಾಯ ಇದಾವ್ರಿ. ಆದ್ರೆ ನಾವ್ ಅದನ್ನ ಒಂದು ಕಿತ್ತಾಡಿಲ್ಲ. ಅವ್ರು 2.5 ವರ್ಷ ಆದ್ರೂ ನಾವು ಇದನ್ನ ಮಾಡಿದ್ದಿಲ್ಲ. ಅವಿಶ್ವಾಸ ಇನ್ನೊಂದು ಅಪಪ್ರಚಾರ ಆಗ್ಲಿ, ಈಗ ನಮ್ ಕೈಯಾಗ ಅಧಿಕಾರ ಇದ್ರು ಅವ್ನ ನಾವು ಕಿತ್ತಾಡಿಲ್ಲ. ಯಾಕಂದ್ರ ಬಿಲ್ ಕಲೆಕ್ಟ್ರು ಸ್ವಲ್ಪ ಮಾಮೂಲಿ ಮನುಷ್ಯ ಇದ್ರು ಸರ್ ಪಾಪ. ಇವರು PDO ಅವರು ಅನಾರೋಗ್ಯದಿಂದ ತೀರ್ಕೊಂಡ್ಬಿಟ್ರು. ಅವರಿಂದ ಬೇಕಾದ ರೀತಿಯಿಂದ ಅನುಕೂಲ ಪಡ್ಕೊಂಡು ಈಗ ಅವ್ರ ಮೇಲೆ ಅನ್ಯಾಯ ಆಗೋದಕ್ಕೆ ನಾವೇನ್ ಮಾಡಿದ್ವಿ, ಆಡಿಟರ್ ಆಗ್ಲಿ ಇನ್ನೊಂದಾಗ್ಲಿ ಎಲ್ಲಾ ರೀತಿಯಲ್ಲಿ ಅವ್ರ ಮಗನಿಗೆ ಅನ್ಯಾಯ ಆಗ್ಬಾರ್ದು ಅಂತೇಳಿ ಕೆಲ್ಸಕ್ಕೆ ಅನುಕಂಬದ ಕೆಲ್ಸಕ್ಕೆ ಅನ್ಯಾಯ ಆಗ್ಬಾರ್ದು ಅಂದು ನಾವು ತಪ್ಪು ಮಾಡಿದೀವೋ ಸರಿ ಮಾಡಿದೀವೋ ಗೊತ್ತು, ಆ ಹುಡುಗ ಉಳಿಸಿದೀವಿ, ನೀಟಾಗಿ ನಡ್ಕೊಂಡಿದೀವಿ ಸರ್. ಅದಕ್ಕೂ ಮೀರಿ ನಾವು ಮಾತಾಡೋ ಮಾತಿಗೂ ಅದಕ್ಕೂ ದೇವ್ರಿಗೆ ಮುಟ್ಬೇಕು ಸರ್. ಈಗ ಪಂಚಾಯತಿ ಈ ರಸ್ತೆಯ ಸಮಸ್ಯೆಗೂ ಲಿಂಕ್ ಇದೆಯಾ, ಇಂಟರ್ ಲಿಂಕ್ ಇದೆಯಾ?
ಕಣವಿ Interlink ಅಂದ್ರೆ ಇಲ್ಲ, ಇಲ್ಲ. ಆ ಸಮಸ್ಯೆಗೂ ಬಗ್ಗೆ ಇಲ್ಲ ಸರ್, ಇಲ್ಲ ಸಂಬಂಧ ಇಲ್ಲ ಸರ್. ಪಾಪ ಸುಳ್ಳಾಗಿ ಕೇಳ್ಬೇಕು, ಅದಕ್ಕೆ ಸಂಬಂಧ ಇಲ್ಲ. ಅದೇನಾಗಿದೆ ಅಂದ್ರೆ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ. ಮೊದಲು ಗ್ರಾಮ ಪಂಚಾಯತ್ ಮಾಡಿದ್ದಾರೆ, ಅಲ್ಲ ತಾಲೂಕ್ ಪಂಚಾಯತ್ ಆಮೇಲೆ ಗ್ರಾಮ ಪಂಚಾಯತ್ ಮಾಡೋರು ಮುಂದೆ ಡೌನ್ ಪೋರ್ಷನ್ ಕೊಡ್ಬೇಕಾಯ್ತು. ಅವ್ರ ಏನ್ ಮಾಡಿದಾರೆ, ಹೈಟ್ ಮಾಡಿದಾರಲ್ಲ, ಹಿಂದಕ್ ನೀರು ನಿಲ್ತೈತಿ. ಮಣ್ಣು ನೀರು ಎಲ್ಲ ಹಿಂದಕ್ ನಿಂತ ಏನಾಗ್ತೈತಿ, ಬಹಳ ತೊಂದರೆ ಆಗ್ತೈತಿ ಸರ್. ನಿಜ ಸರ್, ನಿಮ್ಮಿಂದ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ನಾವು ಇವಾಗ? ಸರ್ ನೆಕ್ಸ್ಟ್ ಅಂತೂ ನಾನು ಅದನ್ನ ಕಾಮಗಾರಿ ಮಾಡಿರ್ತೀನಿ ಸರ್. ಅದು ಯಾವ ರೀತಿ ಇನ್ನೊಂದು 2 months ನಾನು ಕಂಪ್ಲೀಟ್ ಮಾಡ್ತೀನಿ ಸರ್. 2 months ತನಕ ಅಲ್ಲಿರೋರು ಕಾಯಿಲೆ ಬಂದ್ ಬಿದ್ದೋಗ್ತಾರೆ ಸರ್ ಪಾಪ. ಸರ್ ಮಾಡ್ತೀನಿ ಸರ್. ಅದು ಈಗ ಇದು ಅವಿಶ್ವಾಸ ಹೋಗಿದೆ. ಒಮ್ಮೆ ಸ್ಥಳ ಪರಿಶೀಲನೆ ಮಾಡಿ ನೋಡಿ ಸರ್. ನಾಳೆ ನಾಡ್ದ್ರಲ್ಲಿ ನನ್ನ ಟ್ರಾಕ್ಟರ್ ಬಿಟ್ಟು, ನನ್ನ ಸ್ವಂತ ಟ್ರಾಕ್ಟರ್ ಬಿಟ್ಟು ಆ ಮಣ್ಣೆಲ್ಲ ತುಂಬಿಸಿ ಕ್ಲಿಯರ್ ಮಾಡ್ತೀನಿ ಬಿಡಿ ಸರ್. 2 days 3 days ಮಾಡ್ತೀನಿ. ಹಾ ಸರ್, ಇಲ್ಲಿ ಪ್ಲೀಸ್ ಸರ್, ನೀವು ಮಾಡೋದು ಸಾಮಾಜಿಕ ಸೇವೆ ಅಂತ ಬದುಕ್ತಾ ಇರ್ತಕ್ಕಂಥವ್ರು ಅಂತ ಹೇಳ್ತೀರಿ ತಾವು. ಧನ್ಯವಾದ ಆಗ್ಲಿ ತಾವು ಧನ್ಯವಾದಗಳು ಕ್ರಿಯೇಟ್ ಮಾಡಬೇಕಾಗ್ತದೆ. ಇಲ್ಲ ಸರ್, ಮಾಡ್ತೀನಿ. ಖರ್ಚಾಗಲ್ಲ. ಇಲ್ಲ ಮಾಡ್ತೀನಿ ಸರ್. ನಾನು ಟ್ರಾಕ್ಟರ್ ಆಗ್ಲಿ ಬಿಟ್ಟು ಅದನ್ನೆಲ್ಲ ತೆಗ್ಸಾಕಿ ಒಂದು 2-3 days ನಾನು ಕ್ಲೀನ್ ಮಾಡಿಸ್ತೀನಿ ಸರ್. ಹಾ ಸರ್, ಒಳ್ಳೇದು ಸರ್. ತಮ್ದು ಯಾವ್ದಂದ್ರೆ ದಯವಿಟ್ಟು ಈ ಸಮಸ್ಯೆ ಬಗೆಹರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಸೋ ಮಚ್ ಗಂಗಾಧರ್ ಅವರೇ.
ಚರಂಡಿಯೋ ಗುರುತೆ ಸಿಗ್ತಾ ಇಲ್ಲ, ಸಮಸ್ಯೆ ಕೇಳಬೇಡಿ, ತೆರಿಗೆ ಮಾತ್ರ ಕಟ್ಟಿ ಅನ್ನುವಂತಹ ಆಕ್ರೋಶವನ್ನ ಗ್ರಾಮಸ್ಥರು ಮಾಡ್ತಾ ಇದ್ರು. ಇದು ವಿಜಯನಗರ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಒಂದು ಹಳ್ಳಿಯ ವ್ಯಥೆಯ ಕಥೆ. ಇದು ಕಣ್ವಿನಾಯಕನಹಳ್ಳಿ ಅಂತ ಹೇಳಿ ಹಳ್ಳಿ. ಈ ಹಳ್ಳಿಯಲ್ಲಿ ಅಂದ್ರೆ ಈ ಗ್ರಾಮದಲ್ಲಿ ಇರುವಂತಹ CCTVಯೇ ಒಂದು ನಿಟ್ಟಿನಲ್ಲಿ ಕೆಸರಿನ ಗದ್ದೆ ಆಗಿದೆ ಅಥವಾ ಚರಂಡಿ ಆದಂಗೆ ಕಾಣಿಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಅಲ್ಲಿಯ ಸ್ಥಳೀಯರೊಬ್ಬರನ್ನ ಮಾತನಾಡಿಸಿದ್ವು. ನಮ್ಮ ವರದಿಗಾರರು ಕೂಡ ಬಹಳ ವಿಸ್ತೃತವಾದಂತಹ ಮಾಹಿತಿಯನ್ನ ಕೊಟ್ರು. ಅದರ ಜೊತೆಗೆ ಸಮಥಿಂಗ್ ಇಸ್ ಫಿಶಿ, ಅಸಹಜವಾದಂತಹ ಪ್ರಕ್ರಿಯೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಅಲ್ಲಿ ಆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರುವಂತಹ ಗಂಗಾಧರ್ ಅವ್ರು ನಮ್ಮ ಜೊತೆ ಮಾತನಾಡಿದ್ರು. ಬಹಳ ಸರಳ ವ್ಯಕ್ತಿ ಅಂತ ಅನ್ಸುತ್ತೆ, ಸಜ್ಜನ ವ್ಯಕ್ತಿ ಅಂತ ಅನ್ಸುತ್ತೆ. ಈ ತರ ಸಮಸ್ಯೆ ಆಗಿರೋದು ಗೊತ್ತಿದೆ ಸರ್ ನನಗೆ, ಆದ್ರೆ ಅಲ್ಲಿಯ ಗ್ರಾಮ ಪಂಚಾಯತಿ ಸದಸ್ಯರು ಸರಿ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಮಾತನಾಡಿದ್ರು. ಅಲ್ಲಿಯ ಗ್ರಾಮ ಪಂಚಾಯತಿ ಸದಸ್ಯರು ಯಾರಿದ್ದೀರೋ ಈ ಸುದ್ದಿಯನ್ನ ನೋಡಿದ ಮೇಲೆ ಅದು ಸ್ವಲ್ಪ ಎಚ್ಚೆತ್ಕೊಳ್ಳಿ. ಗ್ರಾಮಕ್ಕೆ ಗ್ರಾಮದ ಸದಸ್ಯತ್ವವನ್ನ ಪಡೆದುಕೊಳ್ಳಿಕ್ಕೆ ಗ್ರಾಮಸ್ಥರು ಗ್ರಾಮದ ಹಕ್ಕು ನಿಮ್ ಕೈಯಲ್ಲಿ ಕೊಡ್ಲಿಕ್ಕೆ ಕಾರಣ ಗ್ರಾಮದ ಅಭಿವೃದ್ಧಿ ನಡೆಸ್ತಾರೆ ಅಂತ, ಅಥವಾ ಗ್ರಾಮಸ್ಥರು ನಿಮಗೆ ವೋಟ್ ಆಗ್ತಾ ಇದ್ದಾರೆ ಅಂತಂದ್ರೆ ಅಲ್ಲಿಗೆ ಅರ್ಥ ಗ್ರಾಮವನ್ನ ಅಭಿವೃದ್ಧಿ ಪಡಿಸಬೇಕು ಅನ್ನುವಂತಹದ್ದು. ಈ ರೀತಿಯಾದಂತಹ ನಡವಳಿಕೆಗಳು ಒಳ್ಳೆಯದಲ್ಲ. ನಿಮ್ಮ ರಾಜಕೀಯ ಮೇಲಾಟಗಳನ್ನ ಜನಸಾಮಾನ್ಯರ ಮೂಲಭೂತ ಸೌಕರ್ಯಗಳ ಹತ್ರ ತರಬೇಡಿ. ತಂದ್ರೆ ಈಡೆನ್ಸ್ ನ್ಯೂಸ್ ಬಿಡೋಲ್ಲ. ಹೇಗಾದ್ರೂ ಸರಿ ನಮ್ಮ ವಾಹಿನಿಯನ್ನ ಕಾಂಟ್ಯಾಕ್ಟ್ ಮಾಡಿರುವಂತಹ ಅಲ್ಲಿಯ ಗ್ರಾಮಸ್ಥರು ಕೆಲವರಿಗೆ ತೊಂದರೆ ಆಗ್ತಾ ಇರೋದು ಸತ್ಯ. ಹಾಗಾಗಿ ನಾವು ಗ್ರಾಮಸ್ಥರ ಪರವಾಗಿ ನಿಂತು ಕೆಲಸವನ್ನು ಮಾಡ್ಲೇಬೇಕಾಗ್ತದೆ. ಹಾಗಾಗಿ ಗಂಗಾಧರ್ ಅವ್ರ ಜೊತೆ ನಾವು ಸಂಪರ್ಕ ಸಾಧಿಸೋದು. ಗಂಗಾಧರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಇನ್ 2-3 ದಿನ ಟೈಮ್ ಕೊಡಿ ಸರ್, ನಾನೇ ನನ್ನ ಸ್ವಂತ ದುಡ್ಡನ್ನ ಹಾಕೊಂಡು ಖರ್ಚು ಮಾಡಿ ಆದ್ರೂ ಸರಿ ಟ್ರ್ಯಾಕ್ಟರ್ ನಲ್ಲಿ ಮಣ್ಣನ್ನು ಹೂಡಿಸಿ ಶಾಶ್ವತ ಪರಿಹಾರಕ್ಕೆ ಏನ್ ಮಾಡ್ಬೇಕು ಅದನ್ನ 2 ತಿಂಗಳಲ್ಲಿ ಮಾಡಿಸ್ತೀನಿ, ಸದ್ಯಕ್ಕೆ ಮಣ್ಣು ಹೊಡಿಸಿ ಅಲ್ಲಿಯ ಸಮಸ್ಯೆಯನ್ನು ಬಗೆಹರಿಸ್ತೀನಿ ಅನ್ನುವಂತಹ ಮಾತನ್ನು ಹೇಳಿದ್ರು. ಸಚ್ ಸ್ವೀಟ್ ಆಫ್ ಯು. ಗುಡ್ ಲಕ್ ಸರ್. ನಿಮ್ಮ ರಾಜಕೀಯ ಭವಿಷ್ಯ ಉಜ್ವಲವಾಗಿರ್ಲಿ. ಯಾವುದೋ ಅಧ್ಯಕ್ಷಗಿರಿಯ ಜಂಜಾಟದಲ್ಲಿದ್ರೂ ಕೂಡ ತಾವು ನಮ್ಮ ಜೊತೆ ಮಾತನಾಡಿದ್ರಿ, ಬಹಳ ಸಹಜವಾಗಿ ಮಾತನಾಡಿದ್ರಿ, ಬಹಳ ಸರಳವಾಗಿ ಮಾತನಾಡಿದ್ರಿ, ಜೊತೆಗೆ ಸಮಸ್ಯೆಯನ್ನ ಬಗೆಹರಿಸ್ತೀನಿ ಅನ್ನುವಂತಹ ಮಾತನ್ನು ಹೇಳಿದ್ರಲ್ಲ. ಥ್ಯಾಂಕ್ ಯು ಸೋ ಮಚ್. ನಾವು ಬಿಡಲ್ಲ ಇದನ್ನ ಇಲ್ಲಿಗೆ. ದಯವಿಟ್ಟು ತಾವು ನೀವು ಕೊಟ್ಟಂತಹ ಮಾತಿನಂತೆ 2-3 ದಿನಗಳಲ್ಲಿ ಬಗೆಹರಿಸಿ ಕೊಡಿ. ಆ ದೇವರು ನಿಮ್ಮ ಪರ ನಿಲ್ತಾನೆ. ನಿಮ್ಗೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್.